ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ಆಹಾರ ವಾಹಿನಿ ಅಥವಾ ತಿಂಡಿ ಮಳಿಗೆ 4 ಚಕ್ರದ ಗೂಡ್ಸ್ ವಾಹನ ಖರೀದಿಗೆ ಸಬ್ಸಿಡಿಗೆ ಅರ್ಜಿ ಕರೆಯಲಾಗಿದೆ. ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಮತ್ತು ಹೇಗೆ ಅರ್ಜಿ ಸಲ್ಲಿಸಬೇಕು, ಏನು ಷರತ್ತುಗಳಿದೆ ಅನ್ನೋದರ ಮಾಹಿತಿನ ತಿಳಿಸ್ಕೊಡ್ತೇನೆ. ಕೊನೆಯಲ್ಲಿ ಅಪ್ಲಿಕೇಶನ್ನ ವಿಧಾನವನ್ನು ಮತ್ತು ಏನೆಲ್ಲ ಅಪ್ಲಿಕೇಶನಲ್ಲಿ ಫಿಲಪ್ ಮಾಡಬೇಕು, ಏನೆಲ್ಲ ದಾಖಲಾತಿ ಬೇಕು ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲಿಗೆ ನಿಗಮದಿಂದ ವಾಹನ ಖರೀದಿಗೆ 3 ಲಕ್ಷದ ಸಹಾಯಧನವನ್ನು ನೀಡಲಾಗುತ್ತದೆ. ಉಳಿಕೆ ಹಣವನ್ನು ನೀವು ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗಳಿಂದ ಸಾಲವಾಗಿ ಪಡೆಯಬಹುದಾಗಿರುತ್ತದೆ. ಯಾವೆಲ್ಲ ಕ್ಯಾಟಗರಿಯವರು ಅರ್ಜಿ ಸಲ್ಲಿಸ್ಬೋದು ಅಂದರೆ ಪ್ರವರ್ಗ 1, 2A, 3A ಹಾಗೂ 3B ಸೇರಿದವರಾಗಿರಬೇಕು. ಕುಟುಂಬದ ವಾರ್ಷಿಕ ವರಮಾನ ರು 3 ಲಕ್ಷವರೆಗೂ ಒಳಗಿರಬಹುದು, ಅದರ ಕೆಳಗಿರಬೇಕು. ಅರ್ಜಿದಾರರ ವಯಸ್ಸು ಬಂದು 21ರಿಂದ 45 ವರ್ಷಗಳ ಮಿತಿಯಲ್ಲಿರಬೇಕು. ಈ ಎಲ್ಲ ಮೇಲ್ಕಂಡ ಯೋಜನೆಗಳಿಗೆ ಸೌಲಭ್ಯ ಒದಗಿಸಲು ಸೇವಾ ಸಿಂಧು ತಂತ್ರಾಂಶದಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಅರ್ಜಿ ಸಲ್ಲಿಸುವಾಗ ಅರ್ಜಿದಾರರು ಆಧಾರ್ ಜೋಡಣೆಯಾದ ಚಾಲ್ತಿಯಲ್ಲಿರುವ ಬ್ಯಾಂಕ್ ಖಾತೆ ಹೊಂದಿರಬೇಕು. ಮತ್ತು ಆಧಾರ್ ಕಾರ್ಡ್ನಲ್ಲಿ ಇರುವಂತೆಯೇ ಅರ್ಜಿದಾರರ ಹೆಸರು, ಡೇಟ್ ಆಫ್ ಬರ್ತ್ ಹಾಗೂ ಇತರೆ ದಾಖಲಾತಿಗಳಾದ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಮತ್ತು ಬ್ಯಾಂಕ್ ಪುಸ್ತಕದಲ್ಲಿರುವ ಹೆಸರಿನಂತೆ ಆಧಾರ್ ಕಾರ್ಡಲ್ಲೂ ಕೂಡ ಹೊಂದಾಣಿಕೆ ಆಗಬೇಕು. ಒಂದು ಬಾರಿ ನಿಗಮದ ಯಾವುದಾದರೂ ಯೋಜನೆಯಲ್ಲಿ ಪ್ರಯೋಜನ ಪಡೆದಿದ್ದಲ್ಲಿ ಅಂಥವರು ಹಾಗೂ ಅವರ ಕುಟುಂಬದವರು ಮತ್ತೊಮ್ಮೆ ಈ ಸೌಲಭ್ಯಕ್ಕೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಿರುವುದಿಲ್ಲ. ಹಾಗೆ ಇದನ್ನು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂದರೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೀವೇ ಕೂಡ ಅರ್ಜಿಯನ್ನು ಸಲ್ಲಿಸ್ಕೊಬೋದು. ಇಲ್ಲಾಂದರೆ ಗ್ರಾಮ 1, ಬೆಂಗಳೂರು 1 ಮತ್ತು ಕರ್ನಾಟಕ 1 ಸೇವಾ ಕೇಂದ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಅರ್ಜಿಗೆ ಕೊನೆಯ ದಿನಾಂಕ ಬಂದು 4/3/2026 ಆಗಿರುತ್ತದೆ. 4/3/2026 ಆಗಿರುತ್ತದೆ. ಮತ್ತು ಅರ್ಜಿಯನ್ನು ಹೇಗೆ ಸಲ್ಲಿಸೋದು ಅನ್ನೋದು ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ನೀವು ಸೇವಾ ಸಿಂಧು ವೆಬ್ಸೈಟ್ ಓಪನ್ ಮಾಡಿದ್ರೆ ಸರ್ಚಲ್ಲಿ ಫುಡ್ ಕಾರ್ಟ್ ಅಂತ ಹೊಡೆದ್ರೆ ಈ ರೀತಿಯಾದ ಪೇಜ್ ನಿಮಗೆ ಓಪನ್ ಆಗುತ್ತೆ. ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫುಡ್ ಕಾರ್ಟ್ ಕಿಯೋಸ್ಕೋ ಅಂತ ಓಪನ್ ಆಗುತ್ತೆ. ಈ ರೀತಿಯಾಗಿ ಓಪನ್ ಆದ ನಂತರ ಇಲ್ಲಿ ಆಪ್ಷನ್ಸ್ ತುಂಬ ಬರುತ್ತೆ. ಅದರಲ್ಲಿ ನೀವು ದೇವರಾಜ ಅರಸು ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಕ್ಲಿಕ್ ಮಾಡಬೇಕು. ತದನಂತರ 25-26 ಇದು 25 ಮತ್ತು 26ನೇ ಸಾಲಿನ ಅರ್ಜಿ ಇದು. ಹಾಗೆ ಇಲ್ಲಿ ಆಧಾರ್ ಅಥೆಂಟಿಕೇಷನ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ ಹಾಗೂ ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ಹೆಸರು ಕೇಳುತ್ತೆ. ಅದನ್ನು ಹಾಕಿ OTPನ ಸೆಂಡ್ ಮಾಡಿಕೊಂಡು OTPನ ಹಾಕಿ ಸಬ್ಮಿಟ್ ಮಾಡಿದ ತಕ್ಷಣ ಈ ಪೇಜ್ಗೆ ಮತ್ತೆ ರಿಟರ್ನ್ ಆಗುತ್ತೆ. ಆವಾಗ ಗೆಟ್ ಆಧಾರ್ ಡೀಟೇಲ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಮೊದಲಿಗೆ ಇಲ್ಲಿ ಕ್ಲಿಕ್ ಮಾಡಬೇಕು. ಆಧಾರ್ OTP ಎಲ್ಲ ಹಾಕಿದ ನಂತರ ಗೆಟ್ ಆಧಾರ್ ಡೀಟೇಲ್ಸ್ ಕ್ಲಿಕ್ ಮಾಡಿ. ಆದಷ್ಟು ನಿಮ್ಮ ಹೆಸರು ಮತ್ತು ನಿಮ್ಮ ಡೀಟೇಲ್ಸ್ ಎಲ್ಲ ಫೆಚ್ ಆಗುತ್ತೆ. ತದನಂತರ ರೇಷನ್ ಕಾರ್ಡ್ ಕಂಪಲ್ಸರಿ BPL ಕಾರ್ಡ್ ಇರಲೇಬೇಕಾಗಿರ್ತದೆ. BPL ಕಾರ್ಡ್ ನಂಬರ್ ಎಂಟ್ರಿ ಮಾಡಿ, ಹುಟ್ಟಿದ ದಿನಾಂಕ, ಡೇಟ್ ಆಫ್ ಬರ್ತು, ಇಯರು, ಮಂತು ಎಲ್ಲ ಎಂಟ್ರಿ ಮಾಡಿ. ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಯಾವುದಾದ್ರೂ ಪರವಾಗಿಲ್ಲ ಹಾಕ್ಬೋದು. ಇಲ್ಲ ಆಧಾರ್ ಕಾರ್ಡ್ ಕೊಟ್ಟಿರೋ ಮೊಬೈಲ್ ನಂಬರ್ ಕೂಡ ಹಾಕ್ಬೋದು. ಹಾಗೂ ನಿಮ್ಮ ವಯೋಮಿತಿ, ಯಾವ ಕ್ಯಾಟಗರಿಗೆ ಬರುತ್ತೆ, ಧರ್ಮ ಹಿಂದೂ ಅಥವಾ ಇನ್ನೇ ಯಾವುದನ್ನಾಗಲಿ ಅದರಲ್ಲಿ ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಹಾಗೂ ನಿಮ್ಮ ತಂದೆಯ ಹೆಸರು ಅಥವಾ ಲೇಡೀಸ್ ಆದರೆ ಹಸ್ಬೆಂಡ್ ನೇಮ್, ಹಾಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ SR ನೋ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಬೋದು. ಸಾಲದ ಉದ್ದೇಶ ಅದೇ ಆಹಾರ ವಾಹಿನಿ ಅಥವಾ ತಿಂಡಿ ಮಳಿಗೆ, ಇಲ್ಲಾಂದರೆ ಫುಡ್ ಕಾರ್ಟ್ ಅಂತನಾದ್ರು ಕ್ಲಿಕ್ ಮಾಡ್ಬೋದು. ಹಾಗೆ ಡ್ರೈವಿಂಗ್ ಲೈಸೆನ್ಸ್ ಏನಾರಿದ್ದರೆ ಡ್ರೈವಿಂಗ್ ಲೈಸೆನ್ಸ್, ಆಮೇಲೆ ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 3 ಇದ್ರ ಬಗ್ಗೆ, ಮತ್ತು ಬೀದಿ ವ್ಯಾಪಾರಿಯಾಗಿ ನಿಮ್ಮ ಸಂಬಂಧಪಟ್ಟ ಇಲಾಖೆಯಿಂದ ಲೈಸೆನ್ಸ್ ಏನಾದ್ರು ಪಡೆದಿದ್ದರೆ ಆ ಲೈಸೆನ್ಸ್ ನಂಬರನ್ನು ಎಂಟ್ರಿ ಮಾಡಬೇಕು. ಹಾಗೆ ಜಾತಿ ಪ್ರಮಾಣ ಪತ್ರ, ವಾರ್ಷಿಕ ಆದಾಯ, ಜಾತಿ ಪ್ರಮಾಣ ಪತ್ರದಲ್ಲಿದ್ದಾಗೆ ಹೆಸರು ಕೂಡ ಹಾಕಬೇಕು. ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಏನಾರಿದ್ದರೆ ಇನ್ಕಮ್ ಸರ್ಟಿಫಿಕೇಟ್ನ ಎಂಟ್ರಿ ಮಾಡಬೇಕು. ಕ್ಯಾಸ್ಟ್ ಟು ಇನ್ಕಮ್ ಎರಡು ಒಂದರಲ್ಲೇ ಬರೋದರಿಂದ ಎರಡು ಕಡೆಯೂ ಒಂದನ್ನೇ ಹಾಕಿ ಮುಂದಕ್ಕೆ ಹೋಗ್ಬೋದು. ಅದರಲ್ಲಿದ್ದಾಗಿ ಹೆಸರನ್ನು ಫಿಲ್ ಮಾಡಬೇಕು. ಆದಾಯ, ತದನಂತರ ನೀವು ಪರ್ಮನೆಂಟ್ ವಿಳಾಸ, ನೀವು ಶಾಶ್ವತವಾಗಿ ಎಲ್ಲಿ ಇದ್ದೀರಾ ಅಂದರೆ ನೀವು ವ್ಯಾಪಾರ ನಡೆಸಬೇಕು ಅಂತಿದ್ದೀರಾ ಆ ಜಿಲ್ಲೆಯ ಹೆಸರು, ತಾಲೂಕು, ಮತ್ತು ನಿಮ್ಮ MLA ಕ್ಷೇತ್ರ, ವಿಧಾನಸಭಾ ಕ್ಷೇತ್ರ,
ಅರ್ಜಿದಾರರ ವಿಳಾಸ ಹಾಗೂ ಪಿನ್ ಕೋಡ್ ಇಷ್ಟನ್ನು ಹಾಕಿ ಐ ಅಗ್ರಿ ಅಂತ ಕ್ಲಿಕ್ ಮಾಡಿ ಮತ್ತೊಮ್ಮೆ ಇನ್ನೊಂದು ಸರಿ ಪರೀಕ್ಷೆ ಮಾಡಿ ಈ ಕ್ಯಾಪ್ಚರ್ ಕೋಡ್ ಹಾಕಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ನಂತರ ಕೆಲವು ದಾಖಲಾತಿಗಳು ಸ್ಕ್ಯಾನ್ಗೆ ಕೇಳುತ್ತೆ. ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ತದನಂತರ ಸಬ್ಮಿಟ್ ಮಾಡಿ ಅಪ್ಲಿಕೇಶನ್ನ ಪ್ರಿಂಟೌಟ್ ತೊಗೊಬೇಕಾಗತ್ತೆ. ಮೊದಲೇ ತಿಳಿಸಿದಾಗೆ ಕೊನೆಯ ದಿನಾಂಕ 4/3/2026 ಆಗಿರುತ್ತದೆ. ಕ್ಯಾಟಗರಿ 1, ಕ್ಯಾಟಗರಿ 2A, 3A, 3B ಈ ಸಮುದಾಯದವರು ಅರ್ಜಿಯನ್ನು ಸಲ್ಲಿಸಬಹುದು. 3 ಲಕ್ಷಗಳ ಸಬ್ಸಿಡಿಯನ್ನು ಕೊಡ್ತಾರೆ. ಆಮೇಲೆ ವಾರ್ಷಿಕ ವರಮಾನ ಕೂಡ 3 ಲಕ್ಷಕ್ಕಿಂತ ಕಮ್ಮಿ ಇರಬೇಕು. ಕೊನೆಯದವರೆಗೂ ಕಾಯಕ್ಕೆ ಹೋಗಬೇಡಿ, ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೇನಾದ್ರು ಇಷ್ಟ ಆದರೆ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ.